ರೆಡಿ ಮಾಡಿದ್ಲು ನನ್ನನ್ನು. ಹೇರ್ ಸ್ಟೈಲ್ ಎಲ್ಲ ಹೀಗೆ ಉಂಟು, ಆಮೇಲೆ ಹೀಗೆ ಹೂ ಇಟ್ಟಳು, ಹಾಗೆ ಸಿಂಪಲ್ ಲುಕ್, ದೊಡ್ಡ ಗ್ರ್ಯಾಂಡ್ ಏನಿಲ್ಲ. ಮತ್ತು ಇದು ನನ್ನ ಓಲ್ಡ್ ಸಾರಿ ಆಯ್ತಾ, ಇದಕ್ಕೆ ವರ್ಷ ಎಷ್ಟಾಯಿತು ಗೊತ್ತುಂಟ. ಇದಕ್ಕೆ ಇವರ ಅಕ್ಕನ ಮಗಳ ಮದುವೆ ಸಾರಿ ಇದು, ತುಂಬ ಓಲ್ಡ್ ಅಂದರೆ ಓಲ್ಡು. ಅದನ್ನು ಇವತ್ತು ವೇರ್ ಮಾಡಿದ್ದೀನಿ. ನಾವು ರೀಲ್ಸಿಗೆಲ್ಲ ಹೊರಟದ್ದು, ನಮ್ಮದು ಫ್ಯಾಮಿಲಿ ರೀಲ್ಸ್ ಉಂಟು ಗೊತ್ತಾಯ್ತಾ. ಮತ್ತು ನೋಡಿ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ರೀಲ್ಸ್ ಅಪ್ಲೋಡ್ ಆಗ್ತದೆ, ಅದರಲ್ಲೆಲ್ಲ ನೋಡಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ. ನೋಡ್ತೇನೆ. ಲೈಕ್ ಕೇಳಬೇಡಿ ನೀವು, ಲೈಕ್ ನಮಗೆ ಸುರಿಮಳೆ ಬರ್ತದೆ. ಅವರು ಮುದ್ದು ಕಮೆಂಟ್ ಆಗ್ತಾರಲ್ಲ, ಅದೇ ದೊಡ್ಡ ನಮಗೆ ಅವರು ಕೊಡುವ ಒಂದು ಗಿಫ್ಟ್ ಅಲ್ಲ. ನಾವು ಇಷ್ಟು ನಿಮಗೆ ಡ್ಯಾನ್ಸನ್ನು ತೋರಿಸಿಕೊಂಡು ನಿಮಗೆ ಮನೋರಂಜನೆ ಕೊಡ್ತೀವಿ, ನಿಮ್ಮ ಮುದ್ದು ಕಮೆಂಟ್ಸ್ ನಮಗೆ ದೊಡ್ಡ ಗಿಫ್ಟ್, ದೊಡ್ಡ ಸುರಿಮಳೆ ಅಲ್ಲ. ಸರಟದು ಮತ್ತೆ ಸ್ವೀಟ್ ನೋಡಿ, ಅವಳು ಸರಟ್ ನೋಡಿ. ಈವ್ನಿಂಗ್ ಸನ್ಫ್ಲವರ್ ಅಲ್ಲಿ ಅರಳಿದ ಪ್ರತಿಭೆ ನೋಡಿ, ಅವಳು ಸಹ ಉಂಟು. ಈಗ ನಾವು ಈ ಸ್ಪಾಟಿಗೆ ಬಂದಿದ್ದೇವೆ. ಸ್ವಲ್ಪ ಶೂಟಿಂಗ್ ಎಲ್ಲ ಆಯಿತು ನಮ್ಮದು. ಮತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಲ್ಲ, ಸ್ವಲ್ಪ ಕ್ಯಾಮರಾಮ್ಯಾನ್ ಹತ್ತಿರ ಬಂದರೆ ಒಳ್ಳೇದು. ವಾಯ್ಸ್ ಕೇಳಲಿಕ್ಕಿಲ್ಲ, ಮೈಕ್ ಅದರಲ್ಲಿ ಉಂಟು. ಮತ್ತು ದೊಡ್ಡ ಮೈಕ್ ಇಲ್ಲಿದ್ದಾರೆ, ನಮ್ಮದು ಗೊತ್ತಿಲ್ಲ ಕೇಳ್ತದ ಇಲ್ವಾ ಅಂತ. ಯಾಕೆ ಹೇಳಿದರೆ ಗಾಳಿ ಉಂಟು, ಬೀಸ್ತದೆ ಗಾಳಿ, ಜೋರು ಗಾಳಿ ಬರೋಗಿಲ್ಲಿ ನನ್ನ ವಾಯ್ಸ್ ಅಷ್ಟು ಕೇಳಲಿಕ್ಕಿಲ್ಲ. ಮತ್ತು ನನಗೆ ತಲೆಗೆ ತಾಗಿತು ಫ್ರೆಂಡ್ಸ್, ಈ ಶೂಟಿಂಗಲ್ಲಿ ಉಂಟಲ್ಲ, ನಂದು ತಮ್ಮನ ಇಲ್ಲಿದೆ ಬರ್ತದೆ ಆಯ್ತಾ. ಮತ್ತೆ ನಾವು ಆಂಬುಲೆನ್ಸ್ ಕರೆಸಿಕೊಂಡು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ವಾಪಸ್ ಬಂದು ಶೂಟಿಂಗ್ ಮಾಡಿ. ಎಂತ ಹಾಗೆಲ್ಲ ಹೇಳ್ಬೇಡಿ ಸುಮ್ಮನೆ. ಹೀರೋಯಿನಿಗೆ ಟೆಸ್ಟ್ ಮಾಡಬೇಕಲ್ಲ, ಹೀರೋಯಿನಿಗೆ ಎಂತ ಆಗಬಾರ್ದಲ್ಲ. ಅದಕ್ಕೆ ರವಕ್ಕೆ ಹೋಗ್ಕೊಂಡು ಆಂಬುಲೆನ್ಸ್ ಉಂಟು ನಮ್ಮ ಹತ್ರ, ಶೂಟಿಂಗ್ ಮಾಡಲು ಇರ್ತದೆ ಇಲ್ಲಿ ಆಂಬುಲೆನ್ಸ್ ಎಲ್ಲ. ಆಂಬುಲೆನ್ಸ್ ಅಲ್ಲಿ ಹೋಯಿತು ಟ್ರೀಟ್ಮೆಂಟ್ ಎಂತೆಲ್ಲ ಹೇಳ್ಬೇಡಿ, ದೇವರ ದಯದಿಂದ ಏನಾಗಲಿಲ್ಲ ಗೈಸ್, ಅವ್ರದ್ದು ಮಾತು ಕೇಳಬೇಡಿ. ನಾನು ಒಂದು ಇವತ್ತೆಲ್ಲ ಕಾರಲ್ಲಿ ಸ್ವಲ್ಪ ಶೂಟಿಂಗ್ ಇತ್ತು, ಸೊ ಕಾರಲ್ಲಿ ಶೂಟಿಂಗ್ ಇರೋ ಕಾರಣ ಒಂದು ಸೀನು ಅದರಲ್ಲಿ ಕುತ್ಕೊಳ್ಳೋದಿತ್ತು, ಟರ್ನ್ ಆಗಿದೆ. ಇವರು ಏಳೆ ಹುಡುಗಿ ಅಂತ ಹೇಳ್ತಾರೆ. ಆಗ ನಾನು ತಿರುಗಿಕೊಂಡು ಬಂದು ಅಲ್ಲಿ ಕುತ್ಕೊಳ್ಳಿಕೊಂಡು ಅದರದ್ದು ಕಾರಿದ್ದು ಮೇಲೆ ಇಲ್ಲಿ ಅದು ಟಾಪ್ ಉಂಟಲ್ಲ ಇಲ್ಲಿ ತಾಗಿ ಹೋಯಿತು. ಅದರದ್ದು ನಾನು ಕ್ಲಿಪ್ಪಿಂಗ್ ಆಗ್ತಾನೆ ಇಲ್ಲಿ ಅಂತ ಚುಚ್ಚಿದೆ. ಸ್ವಲ್ಪ ನಿಲ್ಲುವ ಕುತ್ಕೊಂಡೆ, ಹಾಂ ಸ್ವಲ್ಪ ನಿಲ್ತೇನೆ, ಯಾಕೆಂತ ಹೇಳಿದ್ರೆ ಆಗುದಿಲ್ಲ ಕುತ್ಕೊಳ್ಳಿಕ್ಕೆ ಅಲ್ಲ ಇತ್ತದು. ಮತ್ತು ಎಂತ ಹೇಳಿದರೆ ಇವತ್ತೆಲ್ಲ ಆಯ್ತಲ್ಲ ನಮ್ಮದು ಇದೆಲ್ಲ ರೀಲ್ಸ್ ಎಲ್ಲ ಆಯಿತು. ಹಾಗೆ ಕೆಲವು ಫೋಟೋಶೂಟ್ ಎಲ್ಲ ತೆಗೆದು ಇನ್ನೂ ಹೊರಡೋದು. ನಾನೊಂದು ಇವತ್ತು ಮನೆಯಲ್ಲಿ ನೆನಪು ಮಾಡಿದೆ ನೋಡಿ, ಮರ್ತೋಯ್ತು. ಮಕ್ಕಳಿಗೆ ಬೆಳಿಗ್ಗೆಯಿಂದ ಹೇಳಿದ್ದೇನೆ ನಾನು, ನಮ್ಮದು ಈಗ ಚಿಕ್ಕೆಲ್ಲ ಕೆಳಗೆ ಬೀಳ್ತಾ ಉಂಟು. ಚಿನ್ನೆ ಅಂತ ಹೇಳಿದ್ಲು, ಚಿನ್ನೆ ಅಂತ ಹೇಳಿದ್ಲು, ಹೊರಡಿ ಆದ ಮೇಲೆ ಚಿಕ್ಕು ತೆಗಿತೇನೆ ಮಮ್ಮಿ ಅಂತೇಳಿ ಅದು ಹೊರಡುವ ಗಡಿಬಿಡಿಯಲ್ಲಿ ಎಲ್ಲ. ಅವಳ್ಸಿಗೆ ಗಡಿಬಿಡಿ ಆಯ್ತು, ನಾವು ಸಹ ಹೊರಡುದು ಗಡಿಬಿಡಿಯಲ್ಲಿ, ಅದು ಮತ್ತೆ ಆಗ್ತದ ನೋಡು ಚಿನ್ನು ಎಂತ ಉಂಟಾ ಎಂತ ಈಗ ಅಮ್ಮ ಹೇಳೇ ಗೊತ್ತಲ್ಲ ಚಿನ್ನು. ಇಲ್ಲ ನಂಗಿತ್ತು, ನಾವಿಲ್ಲಿ ಕುತ್ಕೊಳ್ಳೋ ಸ್ವಲ್ಪ ಹಾಗೆ ನೋಡಿ. ಅದೊಂದು ಆಯ್ತು, ಅದೀಗ ಈಗ ಎಷ್ಟು ಬಿದ್ದಿದ ಗೊತ್ತಿಲ್ಲ, ತುಂಬ ಚಿಕ್ಕ ಆಗಿದೆ ಗೈಸ್, ದೊಡ್ಡದಾಗಿದೆ. ಮತ್ತು ನೇರಳ ಹಣ್ಣೆಲ್ಲ ಉಂಟಲ್ಲ ಹೈಬ್ರಿಡ್ ಆಗಿ ದೊಡ್ಡದಾಗಿದೆ ನಮ್ಮದು. ಅದನ್ನು ತೋರಿಸ್ಬೇಕಂತ ಹೇಳಿದ್ದೆ ಬೆಳಿಗ್ಗೆ. ಮತ್ತು ನನಗೆ ಇವತ್ತು ಸತ್ಯ ಹೇಳ್ತೇನೆ ಸ್ವಲ್ಪ ಬ್ಯುಸಿ ಇದ್ದೆ, ಟೈಮೇ ಸಿಗಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಬೆಳಿಗ್ಗೆ ಎಂತ ಅಂದರೆ ಬೆಳಿಗ್ಗೆ ಎದ್ದದು ಲೇಟು, ಸೆಕ್ಯೂರಿಟಿ ನಮ್ಮದು, ಬೆಳಿಗ್ಗೆ ಎದ್ದದು ಲೇಟ್, ಮತ್ತು ಎಲ್ಲವೂ ಲೇಟ್ ಆಯಿತು. ಅಡಿಗೆ ಎಲ್ಲ ಬೇಗ ಆಗಿದೆ, ಎಲ್ಲ ನಾವು ಸೇರಿ ಮಾಡೋದಲ್ಲ, ಹಾಗೆ ಬೇಗ ಆಗಿದೆ, ಊಟ ಬೇಗ ಆಗಿದೆ, ಎಲ್ಲ ಆಗಿದೆ. ಮತ್ತು ಸ್ವಲ್ಪ ನಿದ್ದೆ ಮಾಡಿದರು ಹಾಗೆ. ಮತ್ತು ನಾನು ಚಿನ್ನಲ್ಲಿ ಹೇಳಿದೆ ಎಲ್ಲ ಹೊರಡಿ ಆದ ಮೇಲೆ ತೆಗಿತೇನೆ ಹೇಳಿದ್ದು. ಅಲ್ಲಿ ಅದೊಂದು ಕೆಲಸ ಪಣ್ಣೆ ಆಯಿತು. ಇಲ್ಲಿಗೆ ಎಷ್ಟು ಚಿಕ್ಕು ಬಿತ್ತ ಗೊತ್ತಿಲ್ಲ ಈಗ. ಮತ್ತೆ ಇವತ್ತು ನೋಡಿ 2 ದಿವಸ ಕಂಟಿನ್ಯೂ ಮಳೆ ಬಂತು, ಇವತ್ತು ಮಳೆ ಇಲ್ಲ. ನಮಗೆ ಒಂದು ರೀಲ್ಸ್ ಮಾಡುವಂತ ಇತ್ತು, ಹಾಗೆ ಸ್ವಲ್ಪ ಬಂದದ್ದು ಇಲ್ಲಿಗೆ ಮಳೆ ಬಿಟ್ಟ ಕಾರಣ. ನಾಳೆಯಿಂದ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಇನ್ನು ಹೇಳಿಕ್ ಆಗುದಿಲ್ಲ. ನಾಳೆಯಿಂದ ಮಳೆ ಎಲ್ಲ ಬಂದ್ರೆ ನಾವು ಹೊರಗಡೆ ಬರುದು, ಎಲ್ಲ ಮನೆಯಲ್ಲೇ ಮಾಡುದು. ಇವಳನ್ನು ಯಾರು ಫಸ್ಟ್ ಟೈಮ್ ಇವಳ ಮುಖ ನೋಡ್ತಾ ಇದ್ದೀರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಲಿಕ್ಕಿಲ್ಲ. ಯಾರು ಫಸ್ಟ್ ಟೈಮ್ ಇವಳ ಸುಂದರವಾದ ಮುಖವನ್ನು ನೋಡ್ತಾ ಇದ್ದೀರಿ, ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಯಾಕೆ ಹೇಳಿದ್ರೆ ಅವಳು ಈಗೀಗ ಮಾಡ್ತಿದ್ದಾಳೆ, ರೌಡಿಯಾಗಿ ಮಾಡದಿದ್ರೆ ರೌಡಿಸಮ್ ಮಾಡ್ತಾಳೆ ಅಂತೆ ನೋಡಿ, ಕೈಯಲ್ಲಿ ಈಗ ಮೇಲೆ ಹೋಗ್ತಾ ಉಂಟು, ರೌಡಿಸಮ್ ಮಾಡ್ತಾಳೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಕ್ಯಾಮರಾಮ್ಯಾನಿಗೆ ನಮ್ಮದೊಂದು ಕ್ಯಾಮರಾ ಇವಳಿಗೆ ಒಂದು ಕೊಡಬೇಕು, ನಿನ್ನ ಅಕ್ಕನಿಗೆ ಕ್ಯಾಮರಾವೇ ಹಿಡಿಯುವುದಿಲ್ಲ. ಕ್ಯಾಮರಾ ತಂದಲ್ಲಿ ಶೋಗೆ ಇಟ್ಟಾಗಿ ಉಂಟು ನಮ್ಮ ಕ್ಯಾಮರಾ. ಇನ್ನೊಂದು ಕ್ಯಾಮರಾ ಅಂತೇಳಿ ಫೋಟೋಗೋಸ್ಕರ ತಂದಿದ್ದೇವೆ ವ್ಲಾಗಿಗೆ. ತರೋದಿಲ್ಲ, ನೆನಪಿಲ್ಲ, ನಿದ್ದೆ ಮಾಡುದು ಮಧ್ಯಾಹ್ನ, ನಿದ್ದೆ ಮಾಡಿದ್ದು ಮಧ್ಯಾಹ್ನ. ನಂದು ಆಗಿದೆ ವ್ಲಾಗ್ ಎಡಿಟ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೆಟ್ ಆಗಿದೆ
ಕೇಳೋದು ಕ್ವಶನ್ ಹಾಕೋದು ಇಲ್ಲಿ ನೆನಪೇ ಇರೋದಿಲ್ಲ ಹಾಗೆ. ನೋಡಿ ಕ್ಯಾಮರಾ ತರಲಿಲ್ಲ ಅಂದರೆ ಕೆಲವೆಲ್ಲ ಫೋಟೋಶೂಟ್ ಎಲ್ಲ ಇತ್ತು, ಹಾಗೆ ಎಂತ ಮಾಡೋದು. ಆಯಿತು ಫೋಟೋಶೂಟ್ ಕ್ಯಾನ್ಸಲ್, ಖಾಲಿ ನಮ್ಮದು ಬೇರೆ ಶೂಟಿಂಗ್ ಆಯಿತು ನಡೀತು ಗೈಸ್. ಮತ್ತೆ ನಾವು ಹೊರಡೋದು, ನಂದೀಗ ಎಲ್ಲ ಇದು ಪೆಂಡಿಂಗ್ ಆಯಿತು. ನಾನು ಚಿಕ್ಕ ದಿವಾಳು ಮಾಡಿದ್ದು ಇಷ್ಟು ಫ್ರೀ ಇದ್ದುಕೊಂಡು ಉಂಟಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಈಗ ತುಂಬ ಸೀನರಿ ತುಂಬ ಚೆಂದ ಕಾಣ್ತದೆ ಮಳೆಗಾಲಕ್ಕೆ. ಇನ್ನೊಮ್ಮೆ ಬರ್ತೇನೆ, ವಿಡಿಯೋ ಮಾಡಿ ಎಲ್ಲ ತೋರಿಸ್ತೇನೆ ಆಯಿತಾ. ವ್ಯೂಸ್ ಎಲ್ಲ ನಿಮಗೆಲ್ಲ ತುಂಬ ಇಷ್ಟ ಆಗ್ತದಲ್ಲ, ನೀವೆಲ್ಲ ಕೇಳ್ತಾ ಇರ್ತೀರಿ ವ್ಯೂಸನ್ನೆಲ್ಲ ಹಾಕಿ ಅಂತೇಳಿ. ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸುವ. ಮತ್ತು ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಮತ್ತೊಂದು ಇವತ್ತು ಸೀದಾ ಮನೆಗೆ ಹೋಗೋದು, ಎಲ್ಲಿಗೆ ಹೋಗೋದಿಲ್ಲ. ಯಾಕೆ ಗೊತ್ತುಂಟ, ನನಗೆ ಕಾಲು ನೋವು ಇತ್ತಲ್ಲ. ಸೊ ಈಗ ಬಿಸಿ ನೀರು ಶಾಖ ಎಲ್ಲ ಕೊಟ್ಟು ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಈಗ ಮನೆಗೆ ಹೋಗಿ ಇನ್ನೊಂದು ರೌಂಡು ಬಿಸಿ ನೀರಿದೆಲ್ಲ ಶಾಖ ಎಲ್ಲ ಸ್ವಲ್ಪ ಕೊಡುವ ಅಂತೇಳಿ ಉಂಟು. ಅದಕ್ಕೋಸ್ಕರ ನಾವಿನ್ನು ಹೊರಡುದು. ನೋಡಿ ಗೈಸ್, ಇವತ್ತು ಡ್ಯಾಡಿ ಎಂಥದ್ದೊಂದು ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದಾರೆ. ಹೋಟೆಲ್ನವ್ರ ಹತ್ರ ಎಲ್ಲ ಫೋನ್ ಮಾಡಿ ಕೇಳಿ, ಎಲ್ಲ ಹೋಟೆಲ್ ಶೆಫ್ ಹತ್ರ ಫೋನ್ ಮಾಡಿ ಕೇಳಿದವರು ಅವ್ರ ರೆಸಿಪಿ ಹೇಳಿದರು. ಹಾಗೆ ಅವರು ಟ್ರೈ ಮಾಡ್ತಿದ್ದಾರೆ. ಟ್ರೈ ಮಾಡೋದಲ್ಲ ನಂಗೆ ಗೊತ್ತಿತ್ತು, ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಲ್ಲಿ, ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ ಅಷ್ಟೇ. ಆಯ್ತಾ, ನಾನು ಪುಸ್ತಕ ಮಾಡೋದು ಬೇಡ, ಫಸ್ಟ್ ಟೈಮ್ ಟ್ರೈ ಮಾಡೋದು, ಅದಕ್ಕೆ ನಾವು ರೆಸಿಪಿ ಶೇರ್ ಮಾಡೋದಿಲ್ಲ. ಮಾಡ್ತೇವೆ ಇಲ್ಲ ಅದೆಲ್ಲ ನೋಡಿ, ಏನಿಲ್ಲ, ಕಬಾಬ್ ಮಾಡ್ತಿರಲ್ಲ ಸೇಮ್ ಅದೇ ಮೆಣಸುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದೆಲ್ಲ ಮಾಡಿಕೊಂಡು ಕಬಾಬ್ನಾಗ ಮಾಡಿಟ್ಟು ಆಮೇಲೆ ಫ್ರೈ ಮಾಡೋದು ನೋಡಿ. ಆಮೇಲೆ ನೋಡಿ ಏನೆಲ್ಲ ಬೇಕು ಅಂತ ಹೇಳಿ ಅದು ಫ್ರೆಂಡ್ಸ್, ಇದು ಮತ್ತೆ ಅದು ಒಳ್ಳೆ ಆದ್ರೆ ಮಾತ್ರ ಹೇಳೋದು. ಇಲ್ಲಿ ಆಮೇಲೆ ತೋರಿಸ್ತೇನೆ, ಅದು ಒಳ್ಳೆದ್ರೆ ಮಾತ್ರ ಹಾಕೋದು, ಇಲ್ಲದ್ರೆ ಇಲ್ಲ. ಹಾಂ, ಸ್ವಲ್ಪ ಸಕ್ಕರೆ ಡಬ್ಬಿ ತೆಗೆದಿದ್ದೇವೆ ನೋಡಿ. ಇದು ಗರಂ ಮಸಾಲ, ಇದು ಮೆಣಸು ನೋಡಿ, ಇದು ವೈಟ್ ಎಳ್ಳು, ನೀರುಳ್ಳಿ, ಬೇವು ಸೊಪ್ಪು, ಇಲ್ಲಿ ಬೆಳ್ಳುಳ್ಳಿ ಉಂಟು ನೋಡಿ ಸ್ವಲ್ಪ. ಇದು ಮೆಣಸನ್ನು ತುಂಡು ಮಾಡಿದ್ದೇನೆ. ಯಾವುದನ್ನು ಫಸ್ಟ್ ಡಿಶ್ ಇದೆ ಸರ್ ಹೇಳಿ, ಅದು ಡಿಶ್ ಲಾಸ್ಟಿಗೆ ಹೇಳೋದು. ಇದು ಸಣ್ಣ ಸಣ್ಣ ತುಂಡು ಮಾಡಿ ಮತ್ತೆ ಲಾಸ್ಟ್ಗೆ ಎಂತಲ್ಲ ಕೆಂಪು ಮೆಣಸನ್ನು ಸಣ್ಣ ಸಣ್ಣ ತುಂಡು ಮಾಡಿ ಇಡ್ತೇನೆ ನೋಡಿ. ಇಲ್ಲಿ ಸಾಸ್ ಉಂಟು, ಗ್ರೀನ್ ಚಿಲ್ಲಿ ಸಾಸ್ ಬೇಡ, ಬೇಕು ಅದು ಕ್ಯಾನ್ಸಲ್, ಬೇಡ. ಇದು ಸೋಯಾ ಸಾಸ್, ರೆಡ್ ಚಿಲ್ಲಿ ಮತ್ತು ಟೊಮೆಟೊ ಸಾಸ್, ಸ್ವಲ್ಪ ಗೇರು ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಮಾಡಿಟ್ಟಿದ್ದೇನೆ ನೋಡಿ, ಕಟ್ ಮಾಡಿಟ್ಟಿದ್ದೇನೆ. ತೆಗಿಬೇಕು ನೋಡಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಬೇರೆ ಏನಿಲ್ಲ. ಐಟಮ್ ತುಂಬ ಬೇಕು, ಸೂಪರ್ ಆಗ್ತದೆ. ಇದ್ರ ಐಟಮ್ ಹೇಳ್ತೇನೆ, ಹೆಸರಿಂದ ಚಿನ್ನ ಅದು ಮತ್ತೆ ನೀವೇ ಹೆಸರಿಡಿ. ನಾವು ಹೊಸ ಹೆಸರು ಇಡೋಲ್ಲ. ಎಸ್, ಥ್ಯಾಂಕ್ ಯು. ನೋಡಿ ಡ್ಯಾಡಿ ಟೀ ಶರ್ಟ್ ಎಲ್ಲ ಚೇಂಜ್ ಆಯಿತು. ಯಾಕಂತ ಹೇಳಿದ್ರೆ ಮಮ್ಮಿ ಹೇಳಿದ್ದು ನಿಮಗೆ ಒಂದೇ ಟೀ ಶರ್ಟ್ ಇರೋದು, ಎಲ್ಲ ಬಿಡೋದಿಲ್ಲ ಅದೇ ಇರೋದು ಅಂತ ಹೇಳ್ಕೊಂಡು. ಅದು ಮನೇಲಿ ಹಾಕಿದ್ರು ನಾನು ಅದು ಖುಷಿ ಆಗ್ತದೆ. ಟೀ ಶರ್ಟ್ ಹಾಕಿ ಬಾಕಿ ಇದೆಲ್ಲ ಹಾಕಿ ನಾನು ಖುಷಿ ಆಗೋದು, ಅದಕ್ಕೋಸ್ಕರ ನಾನು ಹಾಕೋದಿಲ್ಲ, ಅದು ಖುಷಿ ಆಗ್ತದೆ. ಈಗ ಹೆಂಡತಿ ಒತ್ತಾಯ ಮಾಡಿದಕ್ಕೆ ಹಾಕಿದ್ದು ಅಲ್ಲ, ಹೆಂಡತಿ ಬೈದದಕ್ಕೆ ಹಾಕಿದ್ದು, ಒತ್ತಾಯ ಅಲ್ಲ. ನಾನು ಕಬಾಬ್ ತಿಂತೇನೆ, ಇಲ್ಲಿ ಬೇಕು ಸೊ ಕಾಯ್ತು ಒಂದು ಕಬಾಬ್ ತಿನ್ನಲಿಕ್ಕೆ. ನೋಡಿ ಫಸ್ಟಿಗೆ ಅದು ವಿಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ನಾನು ಬೇರೆ ಕಡೆ ಇಲ್ಲಿ ಅಡುಗೆ ಮಾಡ್ತಿದ್ದು, ಅವಳು ಬೇರೆ ಕಡೆ ಹೋದ್ದು. ಫಸ್ಟ್ ನೋಡಿ, ಈ ಮೆಣಸು ಉಂಟಲ್ಲ, ತುಂಡು ಮಾಡಿ ಮೆಣಸನ್ನು ಎಣ್ಣೆಗೆ ಹಾಕಬೇಕು. ಅದು ಸ್ವಲ್ಪ ಕಲರ್ ಬಂದ ಕೂಡಲೇ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿಕೊಂಡು ಕಾಯ್ಲಿಕ್ಕೆ ಬಿಡಬೇಕು. ಆಮೇಲೆ ನೀರುಳ್ಳಿ ಹಾಕೋದು ನೋಡಿ. ನೀರು ಸ್ವಲ್ಪ ಬೆಂದ ಕೂಡಲೇ ನೆಕ್ಸ್ಟ್ ಒಳ್ಳೆ ಬೇಯ್ತದೆ. ಆಮೇಲೆ ಅದಕ್ಕೆ ನೀರು ಹಾಕಬೇಕು ಸ್ವಲ್ಪ. ಆಯ್ತು, ರೆಸಿಪಿ ಹೋಯ್ತದು. ಯಾಕೆಂತ ಹೇಳಿದ್ರೆ ಚಿನ್ನು ಅವಳ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾಳೆ. ಈಗ ನೋಡಿ, ಸೋಯಾ ಸಾಸ್ ಹಾಕಿದೆ, ಟೊಮೆಟೊ ಸಾಸ್ ಹಾಕಿದೆ, ಮತ್ತೆ ಗೇರು ಬೀಜ, ಮತ್ತೆ ಎಳ್ಳು, ಮತ್ತೆ ಆಯ್ತು ಅಷ್ಟೇ. ಮತ್ತೆ ಗೇರು ಬೀಜ, ಎಳ್ಳು, ಮತ್ತೆ ಸೋಯಾ ಸಾಸ್, ಟೊಮೆಟೊ ಸಾಸ್, ಸ್ವಲ್ಪ ಇದು ರೆಡ್ ಚಿಲ್ಲಿ ಪೌಡರ್, ಪೌಡರ್, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ, ಸ್ವಲ್ಪ ಸಕ್ಕರೆ, ಅದು ಸ್ವಲ್ಪ ಸ್ವೀಟ್ನೆಸ್ ಬರಲಿಕ್ಕೆ. ನೀವು ಬೆಲ್ಲ ಸಾಕ್ಬೋದು, ಸಕ್ಕರೆ ಬದಲಿಗೆ. ರೆಡ್ ಚಿಲ್ಲಿ ಅದಕ್ಕೆ ಟೇಸ್ಟ್ ನೋಡುವ, ಖಾರ ಉಂಟು ಇಲ್ವಾ ಅಂತ. ಲೈಟ್ ಖಾರ ನಮಗೆ ಬೇಕಾಗ್ತದೆ. ಖಾರ ಬೇಡ ಫ್ರೆಂಡ್ಸ್, ಖಾರ ಆದ್ರೆ ಎಂತೆಲ್ಲ ಸಕ್ಕರೆ ಹಾಕಿ ಜಾಸ್ತಿ. ಸೂಪರ್ ಆಗಿದೆ. ಸ್ವಲ್ಪ ಸಾಸ್ ಹಾಕಿ ಟೊಮೆಟೊ ಕೊಡಿ, ಇನ್ನೂ ಊದಿ ಊದಿ. ಟೊಮೆಟೊ ಸಾಸ್ ಹಾಕಿ ಇದು ಒಂದೊಂದು ಹೋಟೆಲಲ್ಲಿ ಒಂದೊಂದು ತರ ಮಾಡ್ತಾರೆ. ಅದ್ರದ್ದು ನಮ್ಮ ಸ್ವಲ್ಪ ಮನೆ ಹತ್ತಿರ ಹೋಟೆಲ್ನವ್ರು ಹೀಗೆ ಮಾಡೋದು. ಅವ್ರು ಭಾರಿ ಟೇಸ್ಟ್ ಮಾತ್ರ, ಅಲ್ಲಿ ಅಷ್ಟು ಯಾವುದು ಟೇಸ್ಟ್ ಎಲ್ಲಿ ಸಾಗುದಿಲ್ಲ. ಹೌದು. ಡ್ಯಾಡಿ 7 ತಿಂಗಳಿಗೆ ಹುಟ್ಟಿದಾಗೆ ಮಾಡ್ತಾರೆ, ಬೇಗ ಬೇಗ ಮಾಡ್ತಾರೆ. ಚಿಕನ್ ಆಯ್ತು. ಈ ಸ್ವಲ್ಪ ಸೋಯಾ ಸಾಸ್ ಬೇಕಿತ್ತು, ಆಗ ಒಳ್ಳೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಿತ್ತು, ಚೆಂದ ಆಗ್ತಿತ್ತು. ಸಾಸ್ ಮಾತ್ರ ಮುಗೀತು, ಮನೇಲಿ ಇದ್ದದಲ್ಲೇ ಯೂಸ್ ಮಾಡಿದ್ದು ನಾನು. ಫ್ರೆಂಡ್ಸಿಗೆ ಊಟ ಮಾಡೋದು ಫ್ರೆಂಡ್ಸ್ ಯೂಸ್ ಮಾಡಿ ಮಾಡ್ಕೊಳ್ಳಿ. ನಿಮಗೆ ಅದು ರೆಸಿಪಿ ಫುಲ್ ಕ್ಲಿಯರ್ ಆಗಿ ರೆಸಿಪಿ ಬೇಕಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ಯಾಕೆಂದ್ರೆ ಒಳ್ಳೆದಾಗಿದೆ. ಇನ್ನೊಂದ್ಸಲ ಮಾಡಿ ತೋರಿಸ್ತೇನೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಮಜಾ. ಇನ್ನೊಮ್ಮೆ ನಾವು ಸಾಸ್ ಎಲ್ಲ ತಂದ ಮೇಲೆ ತಂದು ವಾಪಸ್ ಮಾಡ್ತೇವೆ ನಿಮಗೆ ರೆಸಿಪಿ ಬೇಕಿದ್ರೆ. ಒಬ್ರು ಹಾಕಿದ್ದಾರೆ ನೂಡಲ್ಸ್ ಇದು ರೆಸಿಪಿ ಹಾಕಿ ಅಂದರೆ ನೂಡಲ್ಸ್ ಮತ್ತು ಇದು ಬೆಸ್ಟ್ ಕಾಂಬೋ ಥರ ಆಗ್ತದೆ. ಸೊ ನೂಡಲ್ಸ್ ಮಾಡೋಕೆ ಇಚ್ಛೆ ರೆಡಿ ಮಾಡ್ತಾರೆ. ಸೊ ನೂಡಲ್ಸಿನೆಲ್ಲ ತರಬೇಕು, ನೂಡಲ್ಸ್ ಎಲ್ಲ ಖಾಲಿಯಾಗಿದೆ.
ಅದೇ ಜಾಸ್ತಿ ನೂಡಲ್ಸ್ ತಿನ್ಬೇಡಿ ಫ್ರೆಂಡ್ಸ್, ಒಳ್ಳೇದಲ್ಲ. ಈಗ ಚಿನ್ನು ಅವಕಾಡೋ ಜ್ಯೂಸ್ ಮಾಡ್ತಿದ್ದಾಳೆ. ಇದು ಡ್ಯಾಡಿ ತಂದಿದ್ರು ಮಾರ್ಕೆಟಿಂದ, ಇನ್ನು 2-3 ತಂದಿದ್ದಾರೆ. ಇದು ಬೀಜ ನೆಟ್ರೆ ಆಗ್ತದೆ ಇಲ್ವೋ ಅಂತ ಕಮೆಂಟಲ್ಲಿ ಹೇಳಿ. ಎರಡು ಒಳ್ಳೆದಲ್ಲ, 2 ಹಾಕು. ಅದೆರಡು ಹಾಕಿದ್ರೆ ದಪ್ಪ ಆಗ್ತದೆ, ಮತ್ತೆ ಅದು ಜಾಸ್ತಿ ಆಗ್ತದೆ, ಓವರ್ಲೋಡ್ ಆಗ್ತದೆ. ಹೌದು, ನಿಮ್ಗೆ ಗೊತ್ತುಂಟಲ್ಲ, ನೀನು ಕಲ್ತಿರಲ್ಲ. ನಾನು ಹೋಟೆಲಲ್ಲಿ ಇದ್ದೆ, ಮತ್ತೆ 10th ಅಂತೇಳಿ ಬಿಟ್ಟದ್ದು ಹೋಟೆಲ್. ಈಗ ಫಸ್ಟ್ ಪಿ ಅಂತ ವಾಪಸ್ ಬಿಟ್ಟೆ. ಮಾಡಿ, ಯಾಕೆಂದರೆ ಕೆಲವೊಮ್ಮೆ ಗ್ರೈಂಡ್ ಆಗೋದಿಲ್ಲ ಅದಕ್ಕೆ. ನೋಡಿ, ನಾನೀಗ ಫ್ರೂಟಿ ಹಾಕ್ತಿದ್ದೇನೆ, ಫ್ರೂಟಿ ಜ್ಯೂಸ್ ಹಾಕ್ತಿದ್ದೇನೆ. ನೀವು ಮಾಸ ಇದ್ರೆ ಮಾಸ ಹಾಕ್ಬೋದು, ಇಲ್ಲಾಂದ್ರೆ ಯಾವುದು ಉಂಟು ಅದೆಲ್ಲ ಹಾಕ್ಬೇಡಿ. ಅವಳು ಹೇಳಿದಾಗ ಹಾಕ್ಬೇಡಿ ಆಯ್ತಾ. ಅದು ಖಾಲಿ ಫ್ರೂಟಿ ಜ್ಯೂಸಿನ ಬಾಟ್ಲಲ್ಲಿ ನೀರು ಹಾಕಿದ್ದು, ಅದು ಕೋಲ್ಡ್ ನೀರು ಇಟ್ಟಿದ್ದು ಫ್ರಿಜ್ ಅಲ್ಲಿ. ಅವಳು ಸಕ್ಕರೆ ನೀವು 1 ಕ್ವಿಂಟಲ್ ತಂದು ಹಾಕಿದ್ದಕ್ಕೆ. ಹೇಳು ಎಂತ ಆಗಿದೆ ಅಂತ. ನೀರು ಹಾ, ಕೋಲ್ಡ್ ನೀರು. cold ನೀರು. ನಮ್ಮ ಐಸ್ ಪೀಸ್ ಇಲ್ಲ, ನಾವು ಬಿಡುದಿಲ್ಲ ಐಸ್ ಪೀಸ್ ಇಡ್ಲಿಕ್ಕೆ ಬೈತಾರೆ. ಹೌದು, ಸಕ್ಕರೆ 1 ಕ್ವಿಂಟಲ್ ರೆಡಿ ಮಾಡಿ ಇಟ್ಟಿದ್ದು ಜ್ಯೂಸ್ ಮಾಡೋದ್ರಲ್ಲಿ. ನೋಡಿ, ಇದೆಲ್ಲ ಸಕ್ಕರೆ ಹಾಕ್ತೇನೆ ನಾನು. ಅಷ್ಟು ಸಕ್ಕರೆ ಕೊಡೋದು. ನೋಡಿ ಇಲ್ಲಿ ತೋರ್ಸೆ. ನೋಡಿ, ಇದು ಫುಲ್ ಹಾಕ್ತೇನೆ ನಾನು ಸಕ್ಕರೆ. ಅಷ್ಟು ಬೇಕು, 5 ಸ್ಪೂನ್ ಸಕ್ಕರೆ ಹಾಕಿ ಸಾಕು. 5 ದಂಬಡಕ್ಕ 4 5 ಸಾಕು. 6 ತಿರುಗಿಸಿದ್ದಾರೆ. ಹೇಗೆ ಹಾಕ್ಲಿಕ್ಕಿಲ್ಲ ನೀನು. ಇವರಿಗೆ ಗೊತ್ತಿಲ್ಲ ಸುಮ್ಮನೆ ಮಾತಾಡ, ಅದಾಗ್ಲಿಕ್ಕೆಲ್ಲ ರೇಟ್ ಹಾಕ್ಲಿಕ್ಕಿಲ್ಲ. ಹೀಗೆ ನೋಡಿ, ಹೀಗೆ ಪ್ಲಗ್ ಹಾಕ್ಬೇಕು, ಹೀಗೆ ಮೆಲ್ಲ ಹೀಗೆ ಪ್ಲಗ್ ಹಾಕ್ಬೇಕು. ಅದು ನೀವು ಪ್ಲಗ್ ಎಲ್ಲ ತೆಗ್ದಿಟ್ಟು ಈಗ ಗುಡ್ಗೆ ಎಲ್ಲ ಬರ್ತದೆ. ನೋಡಿ ಮಾರ, ಎಂತ ದಪ್ಪ ಆಗಿದೆ. ಒಂದೆಷ್ಟು ದಪ್ಪ ಆಗಿದೆ ನೋಡಿ. ಹಾಲು ಹಾಕಿರ ಈಗ ಇದು ವಾಪಸ್ ದಪ್ಪ ಆಗಿರ್ತದೆ. ನನಗೆ ವಾಪಸ್ ಇದಕ್ಕೆ 1 ಕ್ವಿಂಟಲ್ ನೀರು ಮತ್ತೆ 1 ಕ್ವಿಂಟಲ್ ಸಕ್ಕರೆ ಆಗಿದೆ. 1 ಕ್ವಿಂಟಲ್ ನೀರು ಬರ್ತದ? ಅಲ್ಲ, 1 ಟ್ಯಾಂಕರ್ ನೀರು. ಈಗ ನೋಡಿ, ನೀರು ಸುರೀರಿ, ಸಕ್ಕರೆ ಸಾಕು, 1 ಕ್ವಿಂಟಲ್ ಬೇಡ ಆಯ್ತಾ, 1 kg ಸಾಕು. ಹೇಳಿದೆ ಎಲ್ಲ ಜನರಿಗೆ. ಅದು ವಿಡಿಯೋ ಮಾಡುವಾಗನೇ ಹಾಗೆ ಆಗುದಿಲ್ಲ, ನಾನು ಸರಿ ಆಗ್ತದೆ. ಅಲ್ಲಿ ದೊಡ್ಡದು ನೋಡು, ಇವಳು ಈಗ ಚಿಕ್ಕು ತೆಗಿಲಿಕ್ಕೆ ಬಂದಿದ್ದಾಳೆ. ತುಂಬ ಕೆಳಗೆ ಬಿದ್ದು ಹಾಳಾಯಿತು, ತುಂಬ ಹಾಳಾಯಿತು ಗೈಸ್. ಸಂದು ತೆಗಿ, ದೊಡ್ಡ ತೆಗಿ, ಬೆಳೆದದು ತೆಗಿ, ದೊಡ್ಡದು ಸಣ್ಣ ತೆಗಿಬೇಡ. ತುಂಬ ಕೆಳಗೆ ಬಿತ್ತು, ಗಾಳಿ ಉಂಟಲ್ಲ ತುಂಬ, ಹಾಗೂ ತುಂಬ ಆಗಿದೆ ಚಿಕ್ಕು ಈ ಸಲ, ಎಲ್ಲ ಕೆಳಗೆ ಬೀಳ್ತಾ ಉಂಟು ಗಾಳಿಗೆ. ಅದೇ ಎಲ್ಲ ಕಣ್ಣಿಗೆ ಸೊನೆ ಬೀಳ್ಬೋದು. ಇಷ್ಟು ಸಿಕ್ಕಿತ್ತು ಚಿಕ್ಕು, ನೋಡಿ ದೊಡ್ಡ ಚಿಕ್ಕು. ಇನ್ನೂ ಸಾಗಿದೆ, ಇನ್ನೂ ದೊಡ್ಡದಾದ ಮೇಲೆ ತೆಗೆಯೋದು. ಸ್ವಲ್ಪ ದೊಡ್ಡದಾಗಬೇಕು, ಬೆಳಿಬೇಕು ಅದು. ಇದು 2 ದಿನದಲ್ಲಿ ಹಣ್ಣಾಗ್ತದೆ, ನೇರಳೆ ಹಣ್ಣು. ಇದನ್ನು ತೆಗೆದು ಆಮೇಲೆ ಚಿಕ್ಕು ತೆಗೆದದು ಇಷ್ಟು ಆಗಿದೆ. ಬೆಳಿಗ್ಗೆ ಸಹ ತೆಗೆದಿದ್ದೇನೆ. ಇದು ಈಗ ತುಂಬ ಮೇಲೆತ್ತು. ಅದನ್ನು ಅವಳು ಸ್ವೀಟಿ ಇದರಲ್ಲಿ ಒಂದು ದೊಡ್ಡ, ನಮ್ಮಲ್ಲಿ ಒಂದು ಎಂತ ಹೇಳೋದಕ್ಕೆ, ಕಬ್ಬಿಣದೊಂದು ಉದ್ದದು ಇದುಂಟು, ದೊಂಟಿ ಕಬ್ಬಿಣದ್ದು, ಅದರಲ್ಲಿ ತೆಗಿಬೇಕು ದೊಡ್ಡದು. ಇನ್ನೂ ಸಹ ಉಂಟು, ತುಂಬ ಆಗಿದೆ. ಇನ್ನು ನಾಳೆ ತೆಗೆಯುವ ಅಂತ, ಇವತ್ತಿಗೆ ಸಾಕಿಷ್ಟು. ಮತ್ತು ಕೊಡ್ಬೋದಲ್ಲ ಫ್ರೆಂಡ್ಸಿಗೆಲ್ಲ. ಹಾಗೂ ಇದು ಮತ್ತು ಚಿಕ್ಕು ತೆಗ್ದಾಯಿತು. ಊಟ ಎಲ್ಲ ಆದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಮತ್ತು ಯಜಮಾನ್ರು ಹೇಳಿದರು ಕುಕ್ಕರ್ ಬೇಕಲ್ಲ, ಕುಕ್ಕರ್ ತಗೊಳ್ಳಿಕ್ಕೆ ಹೋಗುವ ಅಂತೇಳಿ. ಒಂದು ಐಡಿಯಾದಲ್ಲಿ ಎಲ್ಲ ಆಯಿತು, ಸಡನ್ ಎದ್ದು ಹೋದದೆ ನಾವು. ಹಾಗಾಗಿ ಹಳೆ ಕುಕ್ಕರನ್ನೆಲ್ಲ ಇಲ್ಲಿಗೆ ತಂದಿದ್ದೇವೆ, ಹೊಸ ಕುಕ್ಕರನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ. ಕುಕ್ಕರ್ ಕುಕ್ಕರನ್ನು ಕೊಡುವಾಗ ಬೇಜಾರಾಗ್ತದೆ. ಇಷ್ಟು ವರ್ಷ ಒಳ್ಳೆ ರೀತಿ 15 ವರ್ಷ ಆಯಿತು. ಅದದು ಹೇಳುದು 15 ವರ್ಷ ಆಯ್ತು. ಹೌದಾ? ಹೌದು, ಅದಕ್ಕೆ ಬಿಸಿ ತಾಗಿ ಮೆಟಲ್ ಅಲ್ಲ, ಇದು ಅಲ್ಯೂಮಿನಿಯಂ ಮೆಟಲ್. ಅದರ ಇದು ಉಂಟಲ್ಲ, ಸ್ಟ್ರೆಂತ್ ವೀಕ್ ಆಗಿದೆ. ವೀಕ್ ಆದ ಕೂಡಲೇ ಆಗ
ಅದಕ್ಕೆ ನಷ್ಟ ಆಗ್ತದೆ ಅಂತ ಹೇಳಿ. ಅದಕ್ಕೆ ಯಾರು ಕೂಡ ಜಾಸ್ತಿ ಕುಕ್ಕರ್ ಅಷ್ಟು ವರ್ಷದವರೆಗೆ ಇದು ಯೂಸ್ ತೊಂದ್ರೆ ಮಾಡಬೇಡಿ. use ಮಾಡ್ಕೊಂಡು ಅದೇ ಈಗ ಲೈಫ್ ಸ್ಟೈಲ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಸ್ವಲ್ಪ ಸಮಾಧಾನ ಆಗ್ತದೆ ಹೊಸ ಕುಕ್ಕರ್ ಬಂತಾಗ ಅಂತೇಳಿ. ಹಾಗೆ ಹೊಸ ಕುಕ್ಕರ್ ಪರ್ಚೇಸಿಂಗ್ ಎಲ್ಲ ಆಯಿತು. ಅಲ್ಲಿಂದ ನಾವು ಊಟಕ್ಕೆ ಒಂದು ರೆಸ್ಟೋರೆಂಟಿಗೆ ಕೂಡ ಹೋಗಿದ್ದು. ಸೊ ವಿಡಿಯೋ ಮಾಡಿರಲಿಲ್ಲ, ಮೊಬೈಲ್ನಲ್ಲಿ ಚಾರ್ಜ್ ಕೂಡ ಇಲ್ಲ ಆಯಿತು. ನೈಟ್ ನೋಡಿ ನಮ್ಮ ಮನೆಗೆ ಚಿಕ್ಕ ಮೇಳದವರು ಬಂದಿದ್ರು. ನಾನಿಂದು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ಸ್ವಾಮಿ. ಯುದ್ಧಕ್ಕೆ ಬೇಕಾಗುವಂತ ಎಲ್ಲಿಗೆ ಗಮನ ಸ್ವಾಮಿ, ಯಾರೊಡನೆ ಕದನವೆನ್ನುವುದನ್ನು ಹೇಳಬಾರದೆ. ಓಡಾಡಿಕೊಂಡು ಬಂದು ನಾನು ಹೋಗುವುದನ್ನು ತಡೆದು ತಾವು ಹೋಗುವುದು ಎಲ್ಲಿಗೇನೋ ಹಾಗೆ ಕೇಳ್ತಾ ಇದ್ದಿ. ನಾನು ಈ ರೀತಿಯಲ್ಲಿ ಹೋಗುವರೆ ಕಾರಣ ಇದೆ. ಏನು ಸ್ವಾಮಿ? ಭೂಲೋಕದಲ್ಲಿ ಕೃಷ್ಣನಾದಂತಹ ನರಕಾಸುರ ಹುಟ್ಟಿಕೊಂಡಿದ್ದಾನೆ. ಹೌದೇ? ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ವರವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ಅಲ್ಲಿದ್ದಂತಹ ದೇವತೆಗಳನ್ನೆಲ್ಲ ಬಡಿದೋಡಿಸಿದ್ದಾನೆ. ಸ್ವತಂತಹ ದೇವತೆಗಳು ಬಂದು ನನ್ನಲ್ಲಿ ದೂರ ನಿಂತಿದ್ದಾರೆ. ನರಕ ದೈತ್ಯನನ್ನು ಕೊಂದು ಸುರಗತ್ತಿಗೆಯಲ್ಲಿ ಸ್ಥಿರಪಡಿಸಿಕೊಡಬೇಕು ಎನ್ನುವ ಹಾಗೆ. ಹೌದೇ? ಹಾಗಾಗಿ ಅವರಿಗೆ ಧೈರ್ಯದ ಮಾತನ್ನಾಡಿ ನರಕಾಸುರನನ್ನು ಕೊಲ್ಲುವುದಕ್ಕಾಗಿ ಹೊರಟದ್ದು ಸ್ವರ್ಗಲೋಕದತ್ತ. ಹರ್ಷವಾಯಿತು ಸ್ವಾಮಿ ನಿಮ್ಮ ಈ ಮಾತುಗಳನ್ನು ಕೇಳಿದಾಗ. ಈ ಹಿಂದೆ ನನ್ನ ಪಾಲಿಗೆ ವಾದನ ಕೊಟ್ಟವರು ತಾವು. ಪಾರಿಜಾತ ವೃಕ್ಷವನ್ನು ತೋರಿಸುತ್ತೇನೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಹಾಗೆ. ಪಾರಿಜಾತ ವೃಕ್ಷವಿರುವುದು ಸ್ವರ್ಗಲೋಕದಲ್ಲೇ ಸ್ವಾಮಿ. ಹಾಗಾದ್ರೆ ಇದುವೇ ನನ್ನ ಪಾಲಿಗೆ ಸುಸಂದರ್ಭ. ನಿಮ್ಮನ್ನು ಒಡೆಗೂಡಿ ನಾನು ಬರ್ತೀನಿ ಸ್ವಾಮಿ. ಮಾಡುವುದು ಸರಿಯಲ್ಲ.